ಇಲ್ಲಿಂದ ಸೇರ್ಕೊಂಡೆ. ನಮ್ಗೆ ಎಷ್ಟೋ ದಿನ ವಾಪಸ್ ಹೋಗ್ಬೇಕಾದ್ರೆ ಬಸ್ಸೇ ಬರ್ದಿರಾ ಅಥವಾ ಮಿಲ್ಕ್ ವ್ಯಾನ್ ಅವ್ರಿಗೂ ಕಾದು, ಸಮಟೈಮ್ಸ್ ಮಿಲ್ಕ್ ವ್ಯಾನ್ ಕೂಡ ಬರ್ದಿರಾ ರಾತ್ರಿ 10 ಗಂಟೆಲಿ ವಾಪಸ್ ನೆಡ್ಕೊಂಡು ಹೋಗಿದ್ ಕೂಡ ಇದೆ 5-6 ಕಿಲೋಮೀಟರ್. ಆ ಥರದ್ದೆಲ್ಲ ಅಷ್ಟೊತ್ತಿಗೆಲ್ಲ ಒಂದ್ 20 ಜನ ಸೇರ್ಕೊಂತಿದ್ವಿ, ಬರುತ್ತೆ ಅಂತ ಕಾಯ್ಕೊಂಡು. ಮಿಲ್ಕ್ ವ್ಯಾನ್ ಆದ್ರೂ ಡೆಫಿನೆಟ್ ಆಗಿ ಬರ್ಲೇಬೇಕಲ್ಲ, ಮಿಲ್ಕ್ ಕೆಟ್ಟೋಗುತ್ತೆ ಅಂದ್ಬಿಟ್ಟು. ಹಾಗಾಗಿ ಅದು ಬರ್ದಿರ ಎಷ್ಟೋ ದಿನ ನೆಡ್ಕೊಂಡು ಹೋಗಿದ್ದಿರುತ್ತೆ. ಹಾಗೆ SLC ದೇವದಯ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗೋಯ್ತು, ಅದಷ್ಟೇ. ಅದೇ ನಾನೇನು ಕಷ್ಟಪಟ್ಟಿರ್ಲಿಲ್ಲ. ಊರಿಂದ ಸ್ಕೂಲ್ ಬಂದ್ ಹೋಗೋದೇ ಒಂದು ದೊಡ್ಡ ಕೆಲಸ ಆಗ್ತಿತ್ತು. ತುಂಬಾ ಏನು ಓದ್ತಾ ಇರ್ಲಿಲ್ಲ. ನಮ್ಗೆ ಇದ್ದಿದ್ದ ನಾಲೆಡ್ಜ್ ಅಲ್ಲೇ ಅದೇ ಫಸ್ಟ್ ಕ್ಲಾಸ್ ಬಂದ್ಬಿಡ್ತು, ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಆಮೇಲೆ ಬೆಂಗಳೂರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಓದಕ್ಕೆ. ನಮ್ಮಪ್ಪ ನೀನ್ ಯಾರಿಗೂ ಹೋಗಿ ಡಿಪೆಂಡ್ ಆಗ್ಬೇಡ, ಇಲ್ಲಿ ಏನಿದೆಯೋ ಅದನ್ನೇ ಓದ್ಬೇಕು ಅಂತ ಹೇಳಿದ್ರು. ಹಾಗಾಗಿ ನನ್ಗಿಲ್ಲಿ PUC ನಲ್ಲಿ ಆರ್ಟ್ಸ್ ಮತ್ತೆ ಕಾಮರ್ಸ್ ಎರಡೇ ಇದ್ದದ್ದು. ಹಾಗಾಗಿ ಕಾಮರ್ಸ್ ತಗೊಂಡೆ. ಆರ್ಟ್ಸ್ ಗಿನ ಬೆಟರ್ ಅಂತ ನನಗನ್ನಿಸ್ತು. ನಾಟ್ ದಟ್ ಆರ್ಟ್ಸ್ ಇಸ್ ಬ್ಯಾಡ್ ಅಂತ ನಾ ಹೇಳ್ತಿಲ್ಲ, ನನಗನ್ನಿಸ್ತು ಆ ದಿನ ಆರ್ಟ್ಸ್ ಗಿನ ಕಾಮರ್ಸ್ ಬೆಟ್ರು ಅಂತ ಹೋಗ್ಬಿಟ್ಟು ಕಾಮರ್ಸ್ ತಗೊಂಡೆ. ಇಲ್ಲೇ PUC ಓದ್ದೆ. ದೇವದಯ ಆರ್ಟ್ಸ್ ಕಾಮರ್ಸ್ಗೆಲ್ಲ ಫಸ್ಟ್ ನಾನೇ ಬಂದೆ ಸೆಕೆಂಡ್ PUC ನಲ್ಲಿ. ಆಮೇಲೆ ಶೇಷಾದ್ರಿ ನಮ್ಮಪ್ಪನ ಚಾಯ್ಸೇ ಇರಲಿಲ್ಲ, ನಾನು ಬೆಂಗಳೂರಿಗೆ ಅಥವಾ ತುಮಕೂರಿಗೆ ಕಳಿಸ್ಬೇಕಿತ್ತು. ಬ್ಯಾಂಗ್ಳೂರಲ್ಲೇ ನೆಂಟ್ರಿದ್ದಿದ್ರಿಂದ ಅಥವಾ ಅಣ್ಣಂದ್ರಿದ್ದಿದ್ರಿಂದ ಬ್ಯಾಂಗ್ಳೂರ್ ಕಳಿಸ್ಬಿಟ್ರು. ಇಲ್ಲಿ ಡಿಗ್ರಿ ಇರ್ಲಿಲ್ಲ ನಾನು ಹೋಗ್ಬೇಕಾದ್ರೆ 89ರಲ್ಲಿ. ಹಾಗಾಗಿ ಬ್ಯಾಂಗ್ಳೂರ್ಗೆ ಹೋದೆ. ಶೇಷಾದ್ರಿ ಕಾಲೇಜಲ್ಲಿ ನಂಬಿ ನಾನು ಈ ಕಾಲೇಜಿಗೆ ಫಸ್ಟ್ ಬಂದಿದ್ದೆ. ಅಲ್ಲಿ ಈ ಪರ್ಸೆಂಟೇಜ್ ಸಾಲಲ್ಲಪ್ಪ ನಿನಗೆ ಸಿಗಲ್ಲ ಅಂದ್ರು. ಹ್ಯಾಂಡಿಕ್ಯಾಪ್ ಕೋಟಾನಲ್ಲಿ ಸೀಟ್ ತಗೊಂಡು ಅಲ್ಲಿ ಡಿಗ್ರಿ ಮಾಡಿದೆ. ಎಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡೋರು. ಆನೆಸ್ಟ್ಲಿ ಹೇಳ್ತೀನಿ, ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು. ಇಂಗ್ಲಿಷ್ ಕೂಡ ಏನ್ ಅರ್ಥ, ಅವ್ನ್ ಗ್ರಾನಿ ಅಂದ್ರೆ ಏನು ಅಂತ ಕೂಡ ಗೊತ್ತಿರ್ಲಿಲ್ಲ. ಇದು ಆನೆಸ್ಟ್ ಟ್ರೂತ್. ಹಾಗಾಗಿ ದೂರ ನಿಂತ್ಕೊಳ್ತಾ ಇದ್ದೆ. ಎಲ್ಲರ ಹತ್ರ ಇಂಗ್ಲಿಷ್ ಮಾತಾಡೋರ ಹತ್ರ ಕುತ್ಕೊಳ್ತಿರ್ಲಿಲ್ಲ, ನಾ ದೂರ ನಿಂತ್ಕೊಳ್ತಿದ್ದೆ. ಬಟ್ ನನ್ನ ಕಂಟಿನ್ಯೂಸ್ ಎಫರ್ಟ್ಸ್ ಏನಿತ್ತು ಅದು ನನ್ನ ಬಿಡ್ಲಿಲ್ಲ. ನಮ್ಗೇನಂದ್ರೆ ನಮ್ಗೇನು ಅದ ಆಸೆಗಳೆಲ್ಲ ಇರ್ಲಿಲ್ಲ. ನಮಗ್ ಕಷ್ಟ ಅಂತ ಅನ್ನಿಸ್ತಾನೆ ಇರ್ಲಿಲ್ಲ. ಯಾಕಪ್ಪ ಅಂದ್ರೆ ತುಂಬಾ ಸುಖ ನೋಡಿದ್ದಿದ್ರೆ ಕಷ್ಟನ ಕಂಪೇರ್ ಮಾಡ್ಕೋಬಹುದಾಗಿತ್ತು. ನಾವ್ ಇದ್ದಿದ್ದೆ ಸುಖ ಅನ್ಕೊಂತಿದ್ವಿ. ಹಾಗಾಗಿ ನಮ್ಗೆ ಯಾವುದೇ ಒಂದು ಕೂಡ ಕಷ್ಟ ಅನ್ನಿಸ್ತಿರ್ಲಿಲ್ಲ, ಎಲ್ಲಾನು ಹಾಗೆ ಮಾಡ್ತಾ ಇದ್ವಿ. ನಾನು ಕಾಲೇಜ್ ಮುಗಿಸೋ ಹೊತ್ತಿಗೆ ಡಿಗ್ರಿ ನಾನು ಆಲ್ಮೋಸ್ಟ್ ಕಾಲೇಜಿಗೆ ಸೆಕೆಂಡ್ ಬಂದೆ. ಹೋಲ್ ಶೇಷಾದ್ರಿ ಕಾಲೇಜ್ಗೆ ಡಿಗ್ರಿ ಮುಗಿಸಿದೆ. ಮತ್ತೆ ಓದ್ಬೇಕಾದ್ರೆ CA ಅಂತ ಒಂದು ಕೋರ್ಸ್ ಇದೆ ಅಂತ ಗೊತ್ತಾಯ್ತು ನಾನು ಡಿಗ್ರಿ ಓದ್ಬೇಕಾದ್ರೆ. ಅವಾಗ ನಮ್ಮ ಅಪ್ಪನ್ ಬಂದು ಹೇಳಿದೆ, CA ಅಂತ ಒಂದು ಕೋರ್ಸ್ ಇದೆಯಂತೆ, ನಾನು ಹೋಗಿ ಸೇರ್ಕೊಳ್ತೀನಿ ಅಂತ. ನಮಗ್ ಗೊತ್ತಿಲ್ಲಪ್ಪ, ನೀನ್ ಇಷ್ಟ ಮಾಡಿ ಏನ್ ಬೇಕು ಅಂತ ಹೇಳಿದ್ರು. ಇಷ್ಟೇ ಹೇಳಿದ್ದು. ನಮ್ಮಲ್ಲಿ ಯಾರು ಡಿಗ್ರಿಗಿನ್ನ ಬಿಯಾಂಡ್ ಓದಿರ್ಲಿಲ್ಲ. ಹಾಗಾಗಿ ನಾನು ಹೋದೆ, CA ಸೇರ್ಕೊಂಡೆ. ದೇವದಯ ತುಂಬಾ ಕಷ್ಟಪಟ್ಟು ಓದ್ದೆ. ಒಂದಿನ ನಂಬಿ ರಾತ್ರಿ ಊಟ ಮಾಡಿ 10 ಗಂಟೆಗೆ ಓದಕ್ ಕೂತೋನು ಎಲ್ಲರೂ ಎದ್ರು ನಾನು ಓದ್ತಾನೆ ಇದ್ದೆ. ಅಂದ್ರೆ 6 ಗಂಟೆ ಆದ್ರೂ ಎಲ್ಲರೂ ಎದ್ದು ಕಾಫಿ ಕುಡಿಯಕ್ಕೆ ರೆಡಿ ಆಗ್ತಿದ್ರು, ನಾನು ಇನ್ನೂ ಓದ್ತಾನೆ ಇದ್ದೆ. 3 days ನೈಟ್ ಓದಕ್ ಕೂತು. ಅಂದ್ರೆ ಅಷ್ಟು ಕಷ್ಟಪಟ್ಟು ಓದ್ತಿದ್ದೆ. ನನ್ನ ಪ್ರಕಾರ ಆಗ್ಲೇ ಸ್ವಾಮೀಜಿಗೆ ಹೇಳ್ತಾ ಇದ್ರು, UPSC ಇಸ್ ಮೋಸ್ಟ್ ಟಫೆಸ್ಟ್ ಅಂತ ಇರಬಹುದು. ಬಟ್ ನನ್ನ ಪ್ರಕಾರ CA ಕೋರ್ಸ್ ಇಸ್ ದ ಮೋಸ್ಟ್ ಟಫೆಸ್ಟ್ ಅಂಡ್ ಚೀಪೆಸ್ಟ್ ಎಕ್ಸಾಮ್ಸ್ ಇನ್ ಇಂಡಿಯಾ ಅಂತ. ನಾನು ಹೋಲ್ ನನ್ನ 1ನೇ ಕ್ಲಾಸ್ ಇಂದ CA ಮುಗಿಸೋವರೆಗೂ 10,000 ರೂಪಾಯಿ ಖರ್ಚಾಗಿರ್ಬೋದು. ಆನೆಸ್ಟ್ಲಿ ದಿಸ್ ಇಸ್ ದ ಟ್ರೂತ್. ಅಂದ್ರೆ ನನ್ನ ಪ್ರಕಾರ ಮೋಸ್ಟ್ ಟಫೆಸ್ಟ್ ಅಂಡ್ ಚೀಪೆಸ್ಟ್ ಸಬ್ಜೆಕ್ಟ್ ಡಾಕ್ಟರ್ಸ್ ಅಂತ. ಅವ್ರ IRS ಇಲ್ಲ ರೀ ನಮ್ದು ಅಂತ ಹೇಳ್ಬೋದು. ಹಾಗಾಗಿ ಆ CA ಅನ್ನೋ ಕೋರ್ಸ್ ನ ಓದ್ಲೇಬೇಕು ಮಾಡ್ಲೇಬೇಕು ಅಂತ ಅಷ್ಟು ಕಷ್ಟಪಟ್ಟು ಓದ್ದೆ. ನಮಗ್ ಗುರಿ ಇದ್ದಿದ್ದೆ ಅಷ್ಟು, ಓದ್ಬೇಕು ಅನ್ನೋದು ಅಷ್ಟೇ. ನಾನು ಏನ್ ಆಗ್ತೀನಿ, ಏನ್ ಮಾಡ್ಬೇಕು, ನಾಳೆ ಏನು, ಯಾವತ್ತೂ ಚಿಂತೆ ಮಾಡಿರ್ಲಿಲ್ಲ. ಅಣ್ಣ ಏನ್ ಕೊಡ್ಸೋನು, 2 ರೂಪಾಯಿ ಕೊಡೋನು, ಅದ್ರಲ್ಲಿ 2 ಇಡ್ಲಿ ತಿಂದು ಕಾಫಿ ಕುಡಿದು ಹೋಗ್ತಾ ಇದ್ವಿ, ಆ ತರ. ಹೀಗೆ ನೆಡ್ಕೊಂಡು ಹೋದ್ವಿ. ನಾವೊಂದು ಸಣ್ಣ ಮನೆಯಲ್ಲಿ 10 ಜನ ಇದ್ವಿ. 400 ರೂಪಾಯಿ ಬಾಡಿಗೆ ಕೊಡೋ ಮನೆಯಲ್ಲಿ 10 ಜನ ಇದ್ವಿ. ನಾವು ಅಣ್ಣ ತಮ್ಮಂದ್ರು, ತಂಗಿರು, ಅಣ್ಣ ಅತ್ತಿಗೆ, ಅವ್ರ ಮಕ್ಕಳು ಎಲ್ಲ ಬ್ಯಾಂಗ್ಳೂರ್ನಲ್ಲಿ. ಅಷ್ಟು ಕಷ್ಟಪಡ್ತಿದ್ವಿ. ಅಂದ್ರೆ ಅದು ನನಗೆ ಕಷ್ಟ ಆಗ್ಲೇ ಹೇಳ್ತಂದಲ್ಲ, ಕಷ್ಟ ಅಂತ ಗೊತ್ತಿರ್ಲಿಲ್ಲ ನಮ್ಗೆ. ಅದೇ ಸುಖ, ನಾವ್ ಎಂಜಾಯ್ ಮಾಡ್ತಾ ಇದ್ವಿ ಅದನ್ನ. CA ನ ಫಸ್ಟ್ ಅಟೆಂಪ್ಟ್ ಅಲ್ಲೇ ಮಾಡ್ಬಿಟ್ಟೆ. ಜಸ್ಟ್ 24 ವರ್ಷ ಇತ್ತು. ಏನ್ ಮಾಡ್ತೀಯ ಅಂದ್ರೆ CA ಮಾಡಿದ್ಮೇಲೆ ಯಾರ ಹತ್ರನು ಕೆಲಸ ಮಾಡಬಾರ್ದು, ಅವರೇ ಆಫೀಸ್ ಮಾಡ್ಬೇಕು ಅನ್ನೋದು ನನ್ನ ಗಂಡಂಗೆ ನಾನು ಹೇಳಿದೆ. ಯಾರ ಹತ್ರ ಕೆಲಸ ಮಾಡಕ್ ಬೇಡ ಕಣ, ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀನಿ. ಹೆಂಗೋ ಗೊತ್ತಿಲ್ಲ. ಏನ್ ಮಾಡ್ತೀಯ, ಬಿಸ್ನೆಸ್ ಮ್ಯಾನ್ ಗೊತ್ತಿಲ್ಲ. ಯಾಕಂದ್ರೆ ಹೋಗಿರೋದು ಇಲ್ಲಿಂದ, ನಮ್ಮ ಹಳ್ಳಿಯಿಂದ. ಯಾರು ಬಿಸ್ನೆಸ್ ಮ್ಯಾನ್ ಇಲ್ಲ. ಒಂದ್ ಫೋನ್ ಇಲ್ಲ, ಒಂದ್ ಫ್ಯಾನ್ ಇಲ್ಲ. ನಂಬಿ ಐ ಸ್ಟಾರ್ಟೆಡ್ ಮೈ ಆಫೀಸ್. 96ರಲ್ಲಿ ನನ್ನ ಆಫೀಸ್ ಸ್ಟಾರ್ಟ್ ಮಾಡಿದೆ. ನಾನು ಜಡ್ಜ್ ಆಗಿ ಅಪಾಯಿಂಟ್ ಆಗೋ ಹೊತ್ತಿಗೆ ನನ್ನ ಹತ್ರ 65 ಜನ ಕೆಲಸ ಮಾಡ್ತಾ ಇದ್ರು.
ಸೊ ಹೀಗೆ ಹೀಗೆ ನನ್ನ ಜರ್ನಿ ಸ್ಟಾರ್ಟ್ ಮಾಡಿಕೊಂಡು ಹೋದೆ. ಈಗ ದೇವ್ರದಯ ಇನ್ಕಮ್ ಟ್ಯಾಕ್ಸ್ ಅಪೀಲೇಟ್ ಟ್ರಿಬ್ಯುನಲ್ ಜಡ್ಜ್ ಆಗಿದ್ದೀನಿ. ಅಂದ್ರೆ ಆ ಜಡ್ಜ್ ಆಗೋದು ಕೂಡ ಅಲ್ಲಿ ಕೂಡ ಬಹಳ ಎಲ್ಲರೂ ಮಾತಾಡ್ಬೋದು ಜಡ್ಜ್ ಆಗಿದ್ದಾರೆ ಅಂತ. ಆ ಜಡ್ಜ್ಮೆಂಟ್ ಬರೆಯೋದಿದೆಯಲ್ಲ, ಮೋಸ್ಟ್ ಡಿಫಿಕಲ್ಟ್ ಕೆಲಸ ಅಂದ್ರೆ ಒಂದು ಜಡ್ಜ್ಮೆಂಟ್ ಕೊಡೋದು ಬಹಳ ಬಹಳ ಕಷ್ಟಕರವಾದ ಕೆಲಸ. ಯಾವುದೇ ಒಂದನ್ನ ತಪ್ಪುಗಳನ್ನ ಯಾರು ಬೇಕಾದ್ರೂ ಹುಡುಕ್ಬೋದು, ಅದು ತಪ್ಪ ಸರಿನಾ ಅಂತ ಕರೆಕ್ಟ್ ಆಗಿ ಹೇಳೋದಿದೆಯಲ್ಲ, ಅದು ಮೋಸ್ಟ್ ಡಿಫಿಕಲ್ಟ್ ಜಾಬ್ ಆನ್ ದ ಅರ್ತ್. ಬಿಕಾಸ್ ನಾವು ಏನ್ ಹೇಳಿದ್ರು ಇನ್ನೊಬ್ರಿಗೆ ಇದಾಗುತ್ತೆ. ಒಬ್ರಿಗೆ ಹೇಳ್ದೆ ಇನ್ನೊಬ್ರಿಗೆ ಹೇಳ್ದೆ, ಅದು ಪರ್ಟಿಕ್ಯುಲರ್ ಆಗಿ 50% ಎಕ್ಸಾಕ್ಟ್ ಆಗಿ ನಿಂತಿದ್ದಾಗ ಆ ಡಿಸಿಷನ್ ತಗೊಳ್ಳೋವಂಥದ್ದು ಇದೆಯಲ್ಲ, ಅದಕ್ಕೆ ಯು ಹ್ಯಾವ್ ಟು ಹ್ಯಾವ್ ಎ ಸ್ಟ್ರಾಂಗ್ ಮೈಂಡ್, ಅಥವಾ ಅದ್ರ ಜೊತೆಗೆ ಯು ಹ್ಯಾವ್ ಟು ಹ್ಯಾವ್ ಎ ಸ್ಟ್ರಾಂಗ್ ನಾಲೆಡ್ಜ್. ಎಲ್ರ ಬಗ್ಗೆನೂ ಯೋಚನೆ ಮಾಡ್ಬೇಕು. ಸಾಮಾಜಿಕವಾಗಿ ಏನು ಸಮಾನತೆ ಇದೆಯಾ, ಅದು ನನ್ನ ಡಿಸಿಷನ್ ಯಾರಿಗೆ ಇಂಪ್ಯಾಕ್ಟ್ ಆಗುತ್ತೆ, ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಇಂಥವೆಲ್ಲ ಇರ್ತಾವಲ್ಲ, ಅಂಥವನ್ನೆಲ್ಲ ಪೂರ್ತಿ ತುಲನೆ ಮಾಡಿ ನಾವು ಸರಿಯಾದ ಒಂದು ನಿರ್ಧಾರಕ್ಕೆ ಬಂದು ಒಬ್ಬರಿಗೆ ಕೊಟ್ಟಾಗ ನಮ್ಗೆ ಅಧಿಕಾರ ಇದೆ ಅಂದ್ಬಿಟ್ಟು ಹೇಗೆಗೂ ಚಲಾಯಿಸ್ಲಿಕ್ಕೂ ಆಗ್ತದೆ. ಅದನ್ನ ಯಾವಾಗ್ಲೂ ಸಮಾನತೆಯಿಂದ ದೃಷ್ಟಿಯಿಂದ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಹಿಂಗಾಗಿ ನಾನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದ್ರೆ, ಆ ಕಷ್ಟ ಅನ್ನೋದು ರೂಢಿ ಆಗ್ಬಿಡ್ಬೇಕು. ಏನಂದ್ರೆ ನಾವು ಕಷ್ಟನೇ ನಮ್ಮನ್ನು ಹೆದರ್ಕೊಂಡು ಓಡೋಗ್ಬೇಕು, ನಮ್ಮನ್ನ ಬಿಟ್ಟು ಇವ್ರೇನು ಮಾಡಕ್ ಆಗಲ್ಲ ಅಂತ. ಅಂದ್ರೆ ಅಂತ ಛಲ ಇದ್ರೆ ಮಾತ್ರ ಮನುಷ್ಯರು ಮುಂದೆ ಬರ್ತಾರೆ. ಸೊ ಯಾವುದೇ ಒಂದು ತಡೆ ಅಲ್ಲ ಮನುಷ್ಯನ್ಗೆ. ನಾನು ಮುನ್ನುಗ್ತೀನಿ ಅಂದ್ರೆ ಯಾವುದು ಕೂಡ ತಡೆ ಆಗಲ್ಲ, ನುಗ್ತಾ ಇರ್ಬೇಕಷ್ಟೇ. ನಾವೀಗ ನಾನು ಯಾವುದೋ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ದೆ, ಒಂದು ಸಿಗ್ನಲ್ ಅಲ್ಲಿ ಕಾಯ್ತಾ ಇರ್ತೀವಿ, ಗ್ರೀನ್ ಸಿಗ್ನಲ್ ಬರುತ್ತೆ, ಎಲ್ಲರೂ ಹೋಗ್ಲಿ ಆಮೇಲೆ ಹೋಗೋಣ ಅಂತ ಕಾಯಬಾರ್ದು. ನಾನು ಗ್ರೀನ್ ಸಿಗ್ನಲ್ ಇದ್ದಾಗ ನಾವು ಛಲ ಹಿಡಿದು ನಾವು ಮುಂದೆ ಹೋಗ್ಬೇಕು, ಅವಾಗ್ಲೇ ನಮಗೆ ಸಿಗ್ನಲ್ ಇಟ್ಟಿದ್ದು. ಅದರ್ವೈಸ್ ಇನ್ನೊಂದ್ಸಲ ರೈಟ್ ಸಿಗ್ನಲ್ ಬರ್ತಾ ಇರುತ್ತೆ, ನಾವು ರೆಡ್ ಸಿಗ್ನಲ್ ನಿರಂತರವಾಗಿರುತ್ತೆ. ಹಾಗಾಗಿ ಅದಾಗಬಾರ್ದು. ನಮ್ಮ ಛಲ ಪ್ರಯತ್ನ ಯಾವಾಗ್ಲೂ ಇರಬೇಕು. ಮುನ್ನುಗ್ಗಿದ್ರೆ ಯಾವುದೇ ಕೂಡ ಕಷ್ಟ ಆಗಲ್ಲ. ಸಕ್ಸಸ್ ಈಸ್ ಗ್ಯಾರಂಟಿಡ್, ನಿಮ್ ಮುಂದೆ ಇರುತ್ತೆ, ನೀವು ರೀಚ್ ಆಗ್ಬೋದು. ಅದೇ ರೀತಿ ನಾನೀಗ ಡಾಕ್ಟರ್ ನೋಡಿದೆ, ಅಯ್ಯೋ ರಾಮ, ಅವ್ರು ಎಷ್ಟು ಸಮಾಜದ ಕಾಳಜಿ ಅಂದ್ರೆ ನನ್ಗೆ ಯಾವಾಗ್ಲೂ ಹೇಳ್ತಿರ್ತಾರೆ, ಯಾವಾಗ್ಲೂ ವೆರಿ ವೆರಿ ಸಿಂಪಲ್. ದಟ್ ಈಸ್ ದ ಲೈಫ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅಂದ್ರೆ ಒಬ್ಬ ಮನುಷ್ಯನ ಸಿಂಪ್ಲಿಸಿಟಿ. ಅವನು ಯಾವಾಗ ಸಿಂಪ್ಲಿಸಿಟಿ ಬದುಕ್ತಾನೆ, ಅವನಿಗೆ ಯಾವುದು ಕಷ್ಟ ಆಗಲ್ಲ. ಮತ್ತೆ ಯಾವುದನ್ನು ಎಕ್ಸ್ಪೆಕ್ಟೇಷನ್ ಇರಲ್ಲ. ನಾಳೆ ಅನ್ನೋದು ಯೋಚನೆ ಮಾಡ್ತೀರ ಯಾವ ಕೆಲಸ ಮಾಡ್ತಾನೆ, ಅವನಿಗೆ ಸಕ್ಸಸ್ ಅನ್ನೋದು ಗ್ಯಾರಂಟಿ ಇರುತ್ತೆ. ಅಯ್ಯೋ ನಾಳೆ ಏನಾಗುತ್ತೋ, ಅವ್ರೇನ್ ಅನ್ಕೊಂತಾರೋ, ಯಾವ ಭಾವನೆಗಳು ಇಲ್ದಿರ ನಮ್ಮದು, ನಮ್ಮೂರು, ನಮ್ ನೆಲ, ನಮ್ ಜಲ, ನಮ್ಮಪ್ಪ, ನಮ್ಮಮ್ಮ, ನಮ್ ನೆಂಟರು, ನಮ್ ಜೊತೆ ಓದೋರು, ನಮ್ ಸ್ನೇಹಿತರು, ಹೀಗೆ ನಾವು ಯಾವಾಗ್ಲೂ ನಮ್ಮೂರು ಅನ್ನೋದನ್ನ ಇಟ್ಕೊಂಡಿದ್ರೆ ನಮ್ಮಲ್ಲಿ ಆ ಛಲ ಆಟೋಮೆಟಿಕ್ ಆಗಿ ಆ ಉತ್ಪತ್ತಿ ಆಗ್ತಾ ಇರುತ್ತೆ. ಆ ಹಾರ್ಮೋನ್ಗಳೇ ಇರುತ್ತೆ ಯಾವಾಗ್ಲೂ ನಮ್ಮಲ್ಲಿ. ಅವಾಗ ಎಲ್ಲರೂ ನೆಮ್ಮದಿಯಾಗಿರ್ಬೋದು, ನಮ್ಗೆಲ್ಲರೂ ಸಂತೋಷವಾಗಿರ್ಬೇಕು ಅನ್ನೋದೇ. ನಮ್ಮ ಪರಿಸರದಲ್ಲಿ ಯಾವಾಗ್ಲೂ ನಗು ಇರ್ಬೇಕು. ಡಾಕ್ಟರ್ ಹೇಳ್ತಾ ಇದ್ರು, ಆ ನಗು ಅನ್ನೋದು ನಿಮ್ಗೆ ಆಟೋಮೆಟಿಕ್ ಮೆಡಿಸಿನ್ ಅಂತ. ಅದನ್ನ ಅಡಾಪ್ಟ್ ಮಾಡ್ಕೋಬೇಕು. ಆ ನಗು ತರಬೇಕು ಅಂದ್ರೆ ನಮ್ ಸಮಾಜ ಪೂರ್ತಿ ಅಥವಾ ನಮ್ ಸುತ್ತ ಇರೋ ಜನ ಎಲ್ಲರೂ ಸಂತೋಷದಿಂದ ಇರ್ಬೇಕು. ಅವಾಗ್ಲೇ ನಾನೊಬ್ಬ ನಗ್ತಾ ಇದ್ರೆ ಹುಚ್ಚ ಅಂತಾರೆ. ಫುಲ್ ಸಮಾಜನೇ ಸಂತೋಷವಾಗಿ ನಗಿಸ್ತಾ ಇದ್ರೆ ಅದನ್ನ ಒಳ್ಳೆ ಪರಿಸರ ಅಂತ ಹೇಳ್ತಾರೆ. ಹಾಗಾಗಿ ನಾನೊಬ್ಬ ನಗೋದ್ರಲ್ಲಿ, ನಾನೊಬ್ಬ ಚೆನ್ನಾಗಿರೋದ್ರಲ್ಲಿ ಅರ್ಥ ಇಲ್ಲ. ಎಲ್ಲರೂ ಚೆನ್ನಾಗಿದ್ದಾಗ, ನಾವೆಲ್ಲರೂ ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿರುತ್ತೆ, ಪರಿಸರ ಚೆನ್ನಾಗಿರುತ್ತೆ, ಫುಲ್ ಎಲ್ಲರೂ ಮಕ್ಕಳು ಎಲ್ಲರೂ ದೊಡ್ಡವರಾಗ್ಲಿ ಹಿರಿಯರಾಗ್ಲಿ. ಹಾಗಾಗಿ ಈಗ ಡಾಕ್ಟರ್ ರೈಟ್ಲಿ ಟೇಕನ್ ಎ ಡಿಸಿಷನ್. ನಮ್ಮ ಊರಿನಲ್ಲಿ ಒಂದು ಒಳ್ಳೆ ಸುಸಜ್ಜಿತವಾದ ಯಾವ್ದು ಫೆಸಿಲಿಟಿ ಅಲ್ಲ, 10 ಆಸ್ಪತ್ರೆ ಇರೋ ಕಡೆ 11ನೇ ಆಸ್ಪತ್ರೆ ಕಟ್ಟಿದ್ರೆ ದುಡ್ಡು ಮಾಡ್ಬೋದೇ ಹೊರತು ಈ ಸಂತೋಷ, ಈ ನೆಮ್ಮದಿ ನಮ್ದು ಅನ್ನೋದು ಬರಲ್ಲ. ಹಾಗಾಗಿ ರೈಟ್ಲಿ ಚೂಸ್ ಅನ್ ಎ ಪ್ಲೇಸ್. ನಮ್ಮ ಕುದೂರಲ್ಲಿ ಯಾವ ಫೆಸಿಲಿಟಿ ಇಲ್ಲ ಅನ್ನೋದನ್ನ ಹೇಳಿ ಅವರು 16 ಜನ ಜೊತೆ ಮಾತಾಡಿ ಇಂಥ ಒಳ್ಳೆ ನಿರ್ಧಾರಕ್ಕೆ ಬಂದು ಇಂಥ ಒಳ್ಳೆ ಪ್ರದೇಶದಲ್ಲಿ ನೀಟಾಗಿ ಕಮರ್ಷಿಯಲ್ ಆಗಿ ಉಪಯೋಗಿಸ್ಕೋಬಹುದಾಗಿತ್ತು. ಆದ್ರೆ ಅದು ಯಾವುದು ಮಾಡಿದಿರಾ ನಮ್ ಜನಕ್ಕೆ ಏನಾನ ಒಂದು ಕಾಣಿಕೆ ಕೊಡ್ಬೋದು ಅಂತ ಮಾಡಿರೋದು ನಮ್ಗೆಲ್ರಿಗೂ ಬಹಳ ಬಹಳ ಖುಷಿ ಆಗ್ತಾ ಇದೆ. ಮತ್ತೆ ನಮ್ ಜೊತೆ ಕಮಿಷನರ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಮತ್ತೆ ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಅವ್ರ ಸಹೋದರರು, ಗುರುಗಳು, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರೂ ಇದೀವಿ. ಹಾಗಾಗಿ ಈ ಕಾರ್ಯ ಅತ್ಯುನ್ನತ ಮಟ್ಟಕ್ಕೆ ಏರ್ಲಿ ಅಂತ ಹಾರೈಸ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್ ದಿವಾಕರ್ ಅಂಡ್ ಫ್ಯಾಮಿಲಿ. ಮತ್ತೆ ಇದೊಂದು ವಿಶೇಷವಾಗಿ ಹೇಳಕ್ ಬಯಸ್ತೀನಿ ಅಂದ್ರೆ, ನಿನ್ನ ಕಾರ್ಯದಲ್ಲಿ ಈ ಸಾಮಾಜಿಕ ಮುಖವಾಗಿರುವಂತಹ ಎಲ್ಲಾ ಕೆಲಸಗಳಲ್ಲೂ
ನಾನು ಯಾವಾಗಲೂ ಭಾಗಿದಾರನಾಗಿರ್ತೀನಿ ಅಂತ ಹೇಳ್ತಾ ನಾನು ಎರಡು ಮಾತು